ಪ್ರಿಯ ವೀಕ್ಷಕರೇ, ಅನಾಮಧೇಯನ ಇಂದಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೂ ಸಂಸ್ಕೃತಿಯಲ್ಲಿ ನಾವು ಅನೇಕ ಆಚರಣೆಗಳನ್ನು ನೋಡುತ್ತೇವೆ. ಅವುಗಳಲ್ಲಿ ತಲೆ ಕೂದಲನ್ನು ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ತಿರುಪತಿಯಂತಹ ಕ್ಷೇತ್ರಗಳಲ್ಲಿ ದೇವರಿಗೆ ಅರ್ಪಿಸುವುದು ಒಂದು ಪ್ರಮುಖ ಸಂಪ್ರದಾಯವಾಗಿದೆ. ದೇವರೇ, ನನ್ನ ಇಷ್ಟಾರ್ಥ ನೆರವೇರಿಸಿ ಅಥವಾ ಕಷ್ಟಗಳು ದೂರಾದರೆ ನಾನು ನನ್ನ ಕೂದಲನ್ನು ನಿನಗೆ ಅರ್ಪಿಸುತ್ತೇನೆ ಎಂದು ಭಕ್ತರು ಹರಕೆ ಕಟ್ಟಿಕೊಳ್ಳುತ್ತಾರೆ. ಆದರೆ ಈ ಆಚರಣೆಯ ಹಿಂದಿನ ಆಳವಾದ ಅರ್ಥ ಏನಿದೆ? ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಇದರ ಮಹತ್ವ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ತ್ಯಾಗ ಮತ್ತು ಅಹಂನ ವಿಸರ್ಜನೆ. ವೀಕ್ಷಕರೇ, ನಿಮಗೆ ಗೊತ್ತೇ ಇರುತ್ತದೆ, ಹಿಂದಿನ ಕಾಲದ ಮೂವೀಸ್ಗಳಲ್ಲಿ ನೀವು ನೋಡಿರುವಂತೆ ಯಾರಾದರೂ ತಪ್ಪು ಮಾಡಿದ್ದರೆ ಅವರ ಮುಡಿಯನ್ನು ತೆಗೆದು ಮೆರವಣಿಗೆ ಮಾಡುತ್ತಿದ್ದರು. ಅದು ಅವರ ಹೆಮ್ಮೆಯ ವಿಚಾರಕ್ಕೆ ಧಕ್ಕೆ ತರುವಂಥದ್ದು ಎಂದು ಭಾವಿಸಲಾಗಿದೆ. ಅದೇ ರೀತಿ ನಮ್ಮ ಸೌಂದರ್ಯದ ಪ್ರಮುಖ ಭಾಗಗಳಲ್ಲಿ ಈ ಕೂದಲು ಕೂಡ ಒಂದು. ಕೂದಲನ್ನು ಅರ್ಪಿಸುವುದು ಎಂದರೆ ನಾವು ನಮ್ಮ ಅಹಂಕಾರ ಮತ್ತು ಹೆಮ್ಮೆಯನ್ನು ದೇವರಿಗೆ ಸಮರ್ಪಿಸುತ್ತಿದ್ದೇವೆ ಎಂಬುದರ ಸಂಕೇತವಾಗಿದೆ. ನಮಗೆ ಪ್ರಿಯವಾದದ್ದನ್ನು ತ್ಯಾಗ ಮಾಡುವ ಮೂಲಕ ನಾವು ಸಂಪೂರ್ಣವಾಗಿ ದೇವರಿಗೆ ಶರಣಾಗಿದ್ದೇವೆ ಎಂದು ತೋರಿಸುತ್ತದೆ. ಮುಂದೆ ನೋಡುವುದಾದರೆ ಭಕ್ತಿ ಮತ್ತು ಸಮರ್ಪಣೆ. ಇದು ಕೇವಲ ಕೂದಲು ಅರ್ಪಣೆ ಅಲ್ಲ, ಬದಲಿಗೆ ಪೂರ್ಣ ಶರಣಾಗತಿ ಆಗುವುದು ಮತ್ತು ದೃಢ ಭಕ್ತಿಯನ್ನು ದೇವರಿಗೆ ತೋರಿಸುವುದು. ನನ್ನ ಸಂಪತ್ತು, ನನ್ನ ಅಹಂ, ನನ್ನ ಸೌಂದರ್ಯ ಎಲ್ಲವೂ ನಿನಗೆ ಸೇರಿದ್ದು ಎಂಬ ಭಾವವನ್ನು ಇದು ವ್ಯಕ್ತಪಡಿಸುತ್ತದೆ. ಇನ್ನು ಎರಡನೆಯದಾಗಿ ನೋಡುವುದಾದರೆ ಕರ್ಮ ಶುದ್ಧೀಕರಣ. ಮುಂಡನ ಸಂಸ್ಕಾರ ಅಂದರೆ ನಮ್ಮ ಮಕ್ಕಳಲ್ಲಿ ಮಾಡಿಸುವ ಮುಂಡನ ಸಂಸ್ಕಾರಕ್ಕೆ ಇದೇ ಕಾರಣವಿದೆ. ಮಗು ಹಿಂದಿನ ಜನ್ಮದಿಂದ ಬಂದಿರುವ ಅಥವಾ ಗರ್ಭಾವಸ್ಥೆಯಲ್ಲಿನ ಕಲ್ಮಶಗಳನ್ನು ಹೊರಹಾಕಲು ಮತ್ತು ಹೊಸ ಜೀವನಕ್ಕೆ ಶುದ್ಧ ಮನಸ್ಸಿನಿಂದ ಪ್ರವೇಶಿಸಲು ಈ ಸಂಸ್ಕಾರವನ್ನು ಮಾಡಲಾಗುತ್ತದೆ. ಕೂದಲನ್ನು ದೇಹದ ಒಂದು ಭಾಗವೆಂದು ಪರಿಗಣಿಸಲಾಗಿದೆ. ಅದು ನಮ್ಮ ಹಿಂದಿನ ಕರ್ಮಗಳ ಪ್ರಭಾವವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಅದನ್ನು ಅರ್ಪಿಸುವುದರಿಂದ ನಾವು ಆ ಪ್ರಭಾವಗಳಿಂದ ಬಿಡುಗಡೆ ಪಡೆಯಲು ಬಯಸುತ್ತೇವೆ. ಇನ್ನು ಮುಂದುವರೆದು ವೈಜ್ಞಾನಿಕ ಮತ್ತು ಶಾರೀರಿಕ ದೃಷ್ಟಿಕೋನದಿಂದ ನೋಡುವುದಾದರೆ ನಮ್ಮ ತಲೆಯ ಮೇಲ್ಭಾಗದಲ್ಲಿ ಕೂದಲು ಹೆಚ್ಚು ದಟ್ಟವಾಗಿರುವ ಜಾಗದಲ್ಲಿ ಪ್ರಮುಖ ಶಕ್ತಿ ಕೇಂದ್ರ ಮತ್ತು ನರಗಳ ತುದಿಯ ಭಾಗವಿರುತ್ತದೆ. ಕೂದಲನ್ನು ತೆಗೆದಾಗ ಆ ಜಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ. ಇದು ದೇಹದಲ್ಲಿನ ವಿಟಮಿನ್ ಡಿ ಉತ್ಪಾದನೆಗೂ ಸಹಾಯ ಮಾಡುತ್ತದೆ ಮತ್ತು ದೇಹಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತದೆ. ಅಲ್ಲದೆ ಬಿಸಿ ವಾತಾವರಣದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ತಲೆ ಕೂದಲನ್ನು ತೆಗೆದರೆ ದೇಹದ ಉಷ್ಣಾಂಶವು ನಿಯಂತ್ರಣದಲ್ಲಿರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಇದರ ಧಾರ್ಮಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ ತಿರುಮಲದಲ್ಲಿ ಕೂದಲನ್ನು ಅರ್ಪಿಸಲು ಒಂದು ಪ್ರಸಿದ್ಧ ಕಥೆಯೇ ಇದೆ. ಒಮ್ಮೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಲೆಗೆ ಏಟು ಬಿದ್ದಾಗ ಗಂಧರ್ವ ರಾಜಕುಮಾರಿ ನೀಲಾದೇವಿ ಅವರು ತಮ್ಮ ಕೂದಲನ್ನು ಕತ್ತರಿಸಿ ಗಾಯದ ಮೇಲೆ ಇಟ್ಟು ವಾಸಿ ಮಾಡಿದರು. ಆಗ ಸ್ವಾಮಿಯು ನೀಲಾದೇವಿಗೆ ಗೌರವ ನೀಡಲು ನನ್ನ ಭಕ್ತರು ಅರ್ಪಿಸುವ ಕೂದಲನ್ನು ಅವಳು ಸ್ವೀಕರಿಸುತ್ತಾಳೆ ಮತ್ತು ಅವಳ ತ್ಯಾಗಕ್ಕೆ ಪ್ರತಿಯಾಗಿ ಆಶೀರ್ವಾದ ನೀಡುತ್ತಾಳೆ ಎಂದು ವರ ನೀಡಿರುತ್ತಾರೆ. ಆದ್ದರಿಂದ ಭಕ್ತರು ಅರ್ಪಿಸುವ ಕೂದಲು ನೀಲಾದೇವಿಗೆ ಮಾಡಿದ ತ್ಯಾಗವಾಗಿದೆ ಎಂದು ನಂಬಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಈ ಹಿಂದೂ ಸಂಸ್ಕೃತಿಯಲ್ಲಿ ಕೂದಲನ್ನು ಅರ್ಪಿಸುವುದು ಕೇವಲ ಒಂದು ಆಚರಣೆಗಿಂತ ಹೆಚ್ಚಾಗಿ ಅದು ಶುದ್ಧೀಕರಣ, ಅಹಂಕಾರದ ತ್ಯಾಗ ಮತ್ತು ದೈವಿಕ ಶರಣಾಗತಿಯ ಆಳವಾದ ಆಧ್ಯಾತ್ಮಿಕ ವಿಚಾರವಾಗಿದೆ. ಹೊಸ ಜೀವನದ ಪ್ರಾರಂಭಕ್ಕೆ ಅಥವಾ ಹರಕೆ ನೆರವೇರಿಸಿದ ಸಂತೋಷಕ್ಕೆ ಇದು ಒಂದು ಪವಿತ್ರ ಕಾಣಿಕೆಯಾಗಿದೆ. ಪ್ರಿಯ ವೀಕ್ಷಕರೇ, ನೋಡಿದಿರಲ್ಲ, ನಾವು ಮುಡಿ ಕೊಡುವುದರಿಂದ ನಮ್ಮ ಅಹಮ್ಮನ್ನು ಕಳೆದುಕೊಳ್ಳುತ್ತೇವೆ. ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಈ ನಿಮ್ಮ ಅನಾಮಧೇಯ ಮುಂದಿನ ವಿಡಿಯೋದಲ್ಲಿ ಸಿಗುತ್ತಾನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.